ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇದು ಬಸವ ಸಮಿತಿ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಶರಣ ಶ್ರುತಿ. ಪ್ರೊಫೆಸರ್ ಸಿದ್ದಣ್ಣ ಲಂಗೋಟಿಯವರು ರಚಿಸಿರುವ ಜನಪ್ರಿಯ ಕೃತಿ ಮಹಾನ್ ದಾರ್ಶನಿಕ ಬಸವಣ್ಣ ಇದೀಗ ಶ್ರಾವ್ಯ ರೂಪದಲ್ಲಿ ಮೂಡಿಬರುತ್ತಿದೆ. ಇಂದಿನ ಈ ಹೊಚ್ಚ ಸಂಚಿಕೆಗೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾ ಗುರು ಬಸವಣ್ಣನವರ ಆದರ್ಶಗಳ ಪಯಣವನ್ನು ಈ ಧ್ವನಿ ಸರಣಿಯ ಮೂಲಕ ಆಲಿಸೋಣ. ಅಧ್ಯಾಯ 6. ಕಲ್ಯಾಣ ರಾಜ್ಯದಲ್ಲಿ ಬಸವಣ್ಣನವರ ಸಾಧನೆಗಳು. ಚಾಲುಕ್ಯ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಕಲ್ಯಾಣ ನಗರವು ಅಂದಿನ ಕಾಲದಲ್ಲಿ 10 ಲಕ್ಷ ಮೇಲ್ಪಟ್ಟ ಜನಸಂಖ್ಯೆಯುಳ್ಳ ಮಹಾನಗರವಾಗಿತ್ತು. ಇದು ತೈಲಪ, ಸೋಮೇಶ್ವರ, 6ನೇ ವಿಕ್ರಮಾದಿತ್ಯ, ಜಗದೇಕ ಮಲ್ಲರಂತಹ ಚಕ್ರವರ್ತಿಗಳು ಆಳಿದ ನಾಡಾಗಿತ್ತು. ಇಡೀ ದಕ್ಷಿಣ ಭಾರತವನ್ನು ತನ್ನ ಆಡಳಿತಕ್ಕೆ ಒಳಪಡಿಸಿಕೊಂಡು ಉತ್ತರ ಭಾರತವನ್ನು ಗೆದ್ದು ಅಲ್ಲಿ ತನ್ನ ಪ್ರತಿನಿಧಿ ರಾಜರನ್ನು ನೇಮಿಸಿದ್ದ ಭುಜಬಲ ಚಕ್ರವರ್ತಿ 6ನೇ ವಿಕ್ರಮಾದಿತ್ಯ ಮಹಾಸಾಮ್ರಾಟರ ರಾಜಧಾನಿಯಾಗಿತ್ತು. ಆಸೀದಸ್ತಿ ಭವಿಷ್ಯತಿ ಕ್ಷಿತಿತಲೆ ಕಲ್ಯಾಣ ಕಲ್ಪಪುರಂ ಎಂದು ಪ್ರಾಚೀನ ಕವಿಯು ವರ್ಣಿಸಿದಂತೆ ಕಲ್ಯಾಣದಂತಹ ಮಹಾನಗರ ಹಿಂದೆಯೂ ಇರಲಿಲ್ಲ, ಮುಂದೆಯೂ ಇರಲಾರದು ಎಂಬಂತಹ ಹೆಸರುವಾಸಿ ರಾಜಧಾನಿಯಾಗಿತ್ತು. ಬಿಲ್ಹಣ, ವಿಜ್ಞಾನೇಶ್ವರ, ಸೋಮೇಶ್ವರ ಮುಂತಾದ ವಿಖ್ಯಾತ ಕವಿ, ಗ್ರಂಥಕಾರರು ಆಗಿ ಹೋಗಿದ್ದ ನಾಡಾಗಿತ್ತು. ಇಂತಹ ಅದ್ಭುತ ಕಲ್ಯಾಣ ಸಾಮ್ರಾಜ್ಯವು 3ನೆಯ ತೈಲಪನಂತಹ ದುರ್ಬಲ, ಭೋಗವಾದಿ ಚಕ್ರವರ್ತಿಯ ಆಡಳಿತ ಕಾಲದಲ್ಲಿ ಆರ್ಥಿಕವಾಗಿ, ರಾಜಕೀಯವಾಗಿ ಅಸ್ಥಿರಗೊಂಡಿತ್ತು. ಪ್ರಜೆಗಳಲ್ಲಿ ಹಾಹಾಕಾರ, ಅಸಮಾಧಾನದ ಹೊಗೆ ಏಳತೊಡಗಿತ್ತು. ಅಲ್ಲಲ್ಲಿ ದೂರ ಪ್ರಾಂತಗಳ ಮಾಂಡಲಿಕರು ದಂಗೆಯೆದ್ದು ಸ್ವತಂತ್ರರಾಗಲು ಹವಣಿಸತೊಡಗಿದ್ದರು. ಇಂತಹ ಅರಾಜಕತೆಯನ್ನು ಸರಿಪಡಿಸಬೇಕಾದ ಬಹುದೊಡ್ಡ ಜವಾಬ್ದಾರಿ ಬಿಜ್ಜಳ ಚಕ್ರವರ್ತಿಯ ಮುಂದೆ ಇತ್ತು. ಗೂಢಲಿಪಿಯ ತಾಮ್ರಶಾಸನ ಓದಿದ್ದು. ಚಾಲುಕ್ಯ ಸಾಮ್ರಾಜ್ಯದ ಭಂಡಾರವು ಬರಿದಾಗಿತ್ತು. ಚಕ್ರವರ್ತಿಯೇ ವಿಲಾಸದಲ್ಲಿ ಮೈಮರೆತಿದ್ದರಿಂದ ಸ್ವಾರ್ಥಿ ಅಧಿಕಾರಿಗಳು, ರಾಜಪರಿವಾರದವರು ಭಂಡಾರದ ಸಂಪತ್ತನ್ನು ದುರುಪಯೋಗಪಡಿಸಿಕೊಂಡಿದ್ದರು. ಇಂತಹ ದುರ್ಭರ ಪರಿಸ್ಥಿತಿಯಲ್ಲಿ ಬಿಜ್ಜಳ ಮಹಾರಾಜನು ಬಸವಣ್ಣನವರನ್ನು ಭಂಡಾರದ ಮಂತ್ರಿಯಾಗಿ ನಿಯಮಿಸಿದನು. ಬಸವಣ್ಣನವರು ಇದನ್ನು ದಕ್ಷತೆಯಿಂದ ನಿರ್ವಹಿಸಲು ನಿರ್ಧರಿಸಿದರು. ಭಂಡಾರದ ಶಾಖೆಯಲ್ಲಿದ್ದ ಅಪ್ರಾಮಾಣಿಕ ಕೋಶಾಧಿಕಾರಿ, ಕರಣಿಕ, ಗಣಕರನ್ನು ಬೇರೆ ವಿಭಾಗಗಳಿಗೆ ಎಚ್ಚರಿಕೆ ನೀಡಿ ವರ್ಗಾಯಿಸಿದರು. ಮಂಗಳವಾಡಿಯಿಂದ ದಕ್ಷ ಕೋಶಾಧಿಕಾರಿ ಸೊಡ್ಡಳ ಬಾಚರಸರನ್ನು ಕರೆಯಿಸಿಕೊಂಡರು. ಹೊಸದಾಗಿ 100 ಜನ ಉತ್ಸಾಹಿ ಯುವಗಣಕರನ್ನು ನೇಮಿಸಿಕೊಂಡರು. ಸಾಮ್ರಾಜ್ಯದ ಎಲ್ಲ ಮಂಡಲ ಪ್ರಾಂತಗಳ ಆದಾಯ ಮತ್ತು ವಿತರಣೆಗಳಿಗಾಗಿ 100 ವಿಭಾಗಗಳಾಗಿ ವಿಭಜಿಸಿ ಪ್ರತಿಯೊಂದು ವಿಭಾಗಗಳ ಲೆಕ್ಕಪತ್ರಗಳ ವ್ಯವಸ್ಥೆ ಕಲ್ಪಿಸಿದರು. ಒಂದು ದಿನ ಕಲ್ಯಾಣದ ಗ್ರಂಥಾಲಯ ವಿಭಾಗದ ನೂತನ ಅಧಿಕಾರಿಗಳು ಹಳೆಯ ಹಸ್ತಪ್ರತಿಗಳು, ರಾಜಭಂಡಾರದ ಕಡತಗಳನ್ನು, ತಾಳೆಗರಿ ಕಟ್ಟುಗಳನ್ನು ಸ್ವಚ್ಛ ಮಾಡುತ್ತಾ ಪರಿಶೀಲನೆ ನಡೆಸುತ್ತಿದ್ದಾಗ ತಾಮ್ರಶಾಸನವೊಂದು ದೊರೆಯಿತು. ಅದನ್ನು ನೋಡಿ ಸ್ವಚ್ಛಗೊಳಿಸಿದಾಗ ಅದರ ಮೇಲೆ ವಿಚಿತ್ರವಾದ ಗೂಢಲಿಪಿ ಇತ್ತು. ಆ ತಾಮ್ರಪಟವನ್ನು ಮಹಾರಾಜ ಬಿಜ್ಜಳನಿಗೆ ತಲುಪಿಸಿದರು. ಬಿಜ್ಜಳರಾಜನಿಗೂ ಅದು ತಿಳಿಯಲಿಲ್ಲ. ಮರುದಿನ ರಾಜಸಭೆಯಲ್ಲಿ ಆಸ್ಥಾನ ಪಂಡಿತರನ್ನೆಲ್ಲ ಕರೆದು ಓದಿ ಹೇಳಲು ತಿಳಿಸಲಾಯಿತು. ಪ್ರತಿಯೊಬ್ಬರೂ ಆ ತಾಮ್ರಪಟದ ಮೇಲಿನ ಬರಹ ಓದಲು ಪ್ರಯತ್ನಿಸಿ ಇದಾವದೋ ವಿಚಿತ್ರ ಲಿಪಿ ಎಂದು ನಿರ್ಧರಿಸಿ ಮರಳಿ ರಾಜನಿಗೆ ನೀಡಿದರು. ಆಗ ಮಹಾರಾಜ ಬಿಜ್ಜಳನು ತನ್ನ ಮಂತ್ರಿಗಳತ್ತ ನೋಡಿ, ಇದನ್ನು ಓದಿ ಹೇಳುವ ಯಾರಾದರೂ ಪಂಡಿತರು, ಜ್ಞಾನಿಗಳು ನಮ್ಮ ಸಾಮ್ರಾಜ್ಯದಲ್ಲಿದ್ದಾರೆಯೇ ಎಂಬುದಾಗಿ ಕೇಳಿದನು. ಸಂಗಮದ ಗುರುಕುಲದಲ್ಲಿ ಅನೇಕ ಭಾಷೆಗಳ ಪಾಂಡಿತ್ಯ ಹಾಗೂ ಜ್ಞಾನ ಗಳಿಸಿದ್ದ ಬಸವಣ್ಣನವರು ಕುತೂಹಲಿಗಳಾಗಿ ರಾಜ ಬಿಜ್ಜಳನಿಂದ ಆ ತಾಮ್ರಪಟವನ್ನು ಪಡೆದು ಸೂಕ್ಷ್ಮವಾಗಿ ಪರಿಶೀಲಿಸಿ ಅದರಲ್ಲಿ ಅಡಕವಾಗಿದ್ದ ರಹಸ್ಯ ಮಾಹಿತಿಯನ್ನು ಓದಿ ಹೇಳಿದರು. ಚಾಲುಕ್ಯ ಸಾಮ್ರಾಟನ ಮಹಾಸಿಂಹಾಸನದ ಕೆಳಗಡೆ, ಅಂದರೆ ನೆಲಮನೆಯಲ್ಲಿ, ಅಪಾರವಾದ ಚಿನ್ನ, ವಜ್ರ, ವೈಡೂರ್ಯಗಳನ್ನು ತುಂಬಿದ ಹೊನ್ನಿನ ಭಂಡಾರ ಆಪದ್ಧನವೆಂದು ಕಾಯ್ದಿಡಲಾಗಿದೆ. ರಾಜ್ಯಕ್ಕೆ ದುಷ್ಕಾಲ ಉಂಟಾದಾಗ, ಆರ್ಥಿಕ ವ್ಯವಸ್ಥೆಗೆ ತೊಂದರೆಯಾದಾಗ
ಪ್ರಜೆಗಳ ಕಷ್ಟಭವಣೆ ಪರಿಹಾರಕ್ಕಾಗಿ ಎಂಬ ವಿಷಯವನ್ನು ಗೂಢಲಿಪಿಯ ಅಕ್ಷರಗಳಲ್ಲಿ ತಿರುವುಮುರುವಾಗಿ ಬರೆಯಿಸಿಟ್ಟ ಗುಪ್ತ ಸಂದೇಶ ಅದರಲ್ಲಿತ್ತು. ಬಸವಣ್ಣನವರು ಜಾಣತನದಿಂದ ಅದನ್ನು ಕಂಡುಹಿಡಿದು ಓದಿದಾಗ ರಾಜನಿಗೆ ಆಶ್ಚರ್ಯವಾಯಿತು. ಹೊನ್ನಿನ ಭಂಡಾರ ದೊರೆತದ್ದು. ಬಸವಣ್ಣನವರ ಪ್ರತಿಭೆ ಮತ್ತು ಬುದ್ಧಿಮತ್ತೆಯನ್ನು ಕಂಡು ಕೆಲವು ಅಸೂಯಪರ ರಾಜಪುರೋಹಿತರು ಹಾಗೂ ಪಂಡಿತರುಗಳು ಸಿಂಹಾಸನವನ್ನು ಸ್ಥಾನಪಲ್ಲಟ ಮಾಡಿದರೆ ಮಹಾರಾಜರಿಗೆ ಹಾಗೂ ಸಾಮ್ರಾಜ್ಯಕ್ಕೆ ಕೇಡುಗಾಲ ಉಂಟಾಗುತ್ತದೆ ಎಂದು ಮತ್ಸರದಿಂದ ತಾವು ರಾಜನ ಹಿತೈಷಿಗಳೆಂಬಂತೆ ಹೇಳಿದರು. ಮಹಾರಾಜ ಬಿಜ್ಜಳನು ಈಗಾಗಲೇ ಸಾಮ್ರಾಜ್ಯದಲ್ಲಿ ಆರ್ಥಿಕ ವಿಪ್ಲವ ಉಂಟಾಗಿದೆ, ಪ್ರಜೆಗಳು ಸಂಕಷ್ಟದಲ್ಲಿದ್ದಾರೆ, ಬೇರೆ ಬೇರೆ ದೇಶಗಳಿಗೆ ಆಹಾರ ಹುಡುಕಿಕೊಂಡು ಗುಳೆ ಹೋಗುತ್ತಿದ್ದಾರೆ. ಇಂತಹ ಸಮಯದಲ್ಲಿ ದೇವರ ಮೇಲೆ ಭಾರ ಹಾಕಿ ತಾಮ್ರಪಟದ ಸಂದೇಶವನ್ನು ಪರೀಕ್ಷಿಸುವುದು ಒಳಿತು ಎಂದು ನಿರ್ಧರಿಸಿದನು. ಬಿಜ್ಜಳ ಮಹಾರಾಜನು ಭಟರನ್ನು ಕರೆಸಿ ಸಿಂಹಾಸನಕ್ಕೆ ಧಕ್ಕೆಯಾಗದಂತೆ ಸಿಂಹಾಸನವನ್ನು ಸಾವಕಾಶವಾಗಿ ಎತ್ತಿ ಪಕ್ಕಕ್ಕೆ ಇಟ್ಟು ನೆಲ ಅಗಿಸಿದಾಗ ಬಂಗಾರ, ವಜ್ರ, ವೈಡೂರ್ಯಗಳನ್ನು ತುಂಬಿಸಿಟ್ಟ ಅಪಾರ ಸಂಪತ್ತು ದೊರೆಯಿತು. ಬಿಜ್ಜಳ ಭೂಪಾಲನು ಬಸವಣ್ಣನವರ ವಿದ್ವತ್ತಿಗೆ ತಲೆದೂಗಿದನು. ತನ್ನ ಕಲ್ಯಾಣ ಸಾಮ್ರಾಜ್ಯದ ಅರ್ಥಶಾಖೆಯೊಂದಿಗೆ ಅವರನ್ನು ಪ್ರಧಾನಮಂತ್ರಿಯಾಗಿ ನೇಮಕ ಮಾಡಿದನು. ಈ ಪ್ರಸಂಗವನ್ನು ಚನ್ನಬಸವಣ್ಣನವರು ತಮ್ಮ ವಚನದಲ್ಲಿ ದಾಖಲಿಸಿರುವುದನ್ನು ಕಾಣ್ತೇವೆ. ಹರನಿತ್ತ ಆಗ್ರಹ ನಿಗ್ರಹದ ಬೆಸನ ಗುರು ನಿರೂಪವೆಂದು ಕೈಕೊಂಡು ಕರುಣಿ ಬಸವಣ್ಣ ಕೈಲಾಸದಿಂದ ಗುರುಲಿಂಗ ಜಂಗಮಕ್ಕೆ ಭಕ್ತಿಯನ್ನು ಮಾಡಬೇಕೆಂದು 770 ಅಮರಗಣಂಗಳು ಸಹಿತ ಮರ್ತ್ಯಲೋಕಕ್ಕೆ ಬಂದನಯ್ಯ. ಶಿವ ಸಮಯಕ್ಕೆ ಆಧಾರವಾದನಯ್ಯ ಬಸವಣ್ಣನು. ಜಡರುಗಳ ಮನದ ಕತ್ತಲೆಯ ಕಳೆಯಲೆಂದು ಕಟ್ಟಿತ್ತು ಕಲ್ಯಾಣದಲ್ಲಿ ಮಹಾಮಠವು. ಪರಮನಟ್ಟಿದ ಓಲೆ ಬಂದಿಳಿಯಿತು ಬಿಜ್ಜಳನ ಸಿಂಹಾಸನದ ಮುಂದೆ. ಅದ ತಂದು ಓದಿದಡೆ ಸೃಷ್ಟಿಯ ಸೇನಬೋವರಿಗೆ ತಿಳಿಯದು. ಛಪ್ಪನ್ನ ದೇಶದ ಭಾಷೆಯ ಲಿಪಿ ಮುನ್ನವಲ್ಲ. ಇದನೋದಿದವರಿಗೆ ಆನೆ, ಸೇನೆ, ಕುದುರೆ, ಭಂಡಾರ 66 ಕರಣಿಕರಿಗೆ ಮುಖ್ಯನ ಮಾಡುವೆನೆಂದು ಬಿಜ್ಜಳ ಭಾಷೆಯ ಕೊಡುತ್ತಿರಲು ಹರನಿರುಪವ ಶಿರದ ಮೇಲಿಟ್ಟು ಶಿವಶರಣೆಂದು ಬಸವಣ್ಣನೋದಿ ಮೆಟ್ಟಿ ತೆಗೆಸಿದನಯ್ಯ. 66 ಕೋಟಿ ವಸ್ತುವ ಅರಮನೆಗೆ. ರಾಜ್ಯಕ್ಕೆ ಅರಮನೆಗೆ ಶಿರಃ ಪ್ರಧಾನನಾಗಿ ಹರಗಣಂಗಳಿಗೆ ಗತಿಮತಿ ಚೈತನ್ಯನಾಗಿ ಕೂಡಲ ಚೆನ್ನಸಂಗಯ್ಯನಲ್ಲಿ ಅಂಡಜದೊಳಗಿದ್ದು ಶಿವನ ಭಂಡಾರಿಯಾದನಯ್ಯ ಎನ್ನ ತಂದೆ ಪೂರ್ವಾಚಾರಿ ಸಂಗನಬಸವಣ್ಣನು. ಪಂಚಕಲ್ಯಾಣ ಯೋಜನೆಗಳನ್ನು ರೂಪಿಸಿ ಜಾರಿಗೆ ತಂದದ್ದು. ಬಸವಣ್ಣನವರು ಪ್ರಧಾನಮಂತ್ರಿಯಾದ ನಂತರ ಜವಾಬ್ದಾರಿಯೂ ಹೆಚ್ಚಿತು. ರಾಜ್ಯದ ಪ್ರಜೆಗಳು ನೆಮ್ಮದಿಯಿಂದ ಬದುಕಬೇಕಾದರೆ ಅವರಿಗೆ ಪಂಚಕಲ್ಯಾಣಗಳು ಅವಶ್ಯವಾಗಿ ಬೇಕಾಗುತ್ತವೆ. 1 ಅನ್ನ, 2 ಅರಿವೆ, 3 ಆಶ್ರಯ, 4 ಅರಿವು, 5 ಆರೋಗ್ಯ ಅಂದರೆ ಔಷಧಿ. ಇವು ಪ್ರತಿಯೊಬ್ಬ ಪ್ರಜೆಯ ಮೂಲಭೂತ ಅವಶ್ಯಕತೆಗಳು ಎಂಬುದನ್ನು ಚಿಂತನೆ ಮಾಡಿದ ಪ್ರಧಾನಿ ಬಸವಣ್ಣನವರು ಇದಕ್ಕಾಗಿ ಕಾಯಕ ಯೋಜನೆಗಳನ್ನು ರೂಪಿಸಿ ಸಾಮ್ರಾಜ್ಯದಾದ್ಯಂತ ಜಾರಿಗೆ ತಂದರು. ಪ್ರತಿಯೊಬ್ಬ ಪ್ರಜೆಯೂ ತನ್ನ ಅವಶ್ಯಕತೆಗಳನ್ನು ತಾನೇ ಕಾಯಕದಿಂದ ಗಳಿಸಿ ಪೂರೈಸಿಕೊಳ್ಳಬೇಕು. ಅವನ ಕಾಯಕಕ್ಕೆ ಎಲ್ಲ ಸಲಕರಣೆ, ಕಚ್ಚಾ ವಸ್ತುಗಳು ಮತ್ತು ಉಪಕರಣಗಳನ್ನು ರಾಜ್ಯದ ಬೊಕ್ಕಸದಿಂದ ನೀಡಬೇಕೆಂದು ನಿರ್ಧರಿಸಿ ಕಾಯಕ ಎಂಬ ಯೋಜನೆ ಜಾರಿಗೆ ತಂದರು. ರಾಜ್ಯದ ಪ್ರಮುಖ ಕಾಯಕ ಕೃಷಿ. ಈ ಕಾಯಕ ಮಾಡುವ ಒಕ್ಕಲಿಗರಿಗೆ ಕೃಷಿ ಉಪಕರಣಗಳು ದೊರೆಯುವಂತಾಗಬೇಕು. ಅದಕ್ಕೆ ಪೂರಕವಾಗುವ ಕಮ್ಮಾರಿಕೆ, ಬಡಿಗತನ, ಕಂಬಳಿ ನೇಯ್ದ ಕಾಯಕ, ಚರ್ಮದ ಸಲಕರಣೆಗಳ ನಿರ್ಮಾಣ ಕಾಯಕಗಳು, ಪ್ರಜೆಗಳಿಗೆ ಬೇಕಾಗುವ ವಸ್ತುಗಳಿಗಾಗಿ ನೇಕಾರಿಕೆ, ಬಣಗಾರಿಕೆ, ಕುಂಬಾರಿಕೆ, ನುಲಿ ಹೊಸೆಯುವ ಕಾಯಕ, ಮಡಿವಾಳ ಕಾಯಕ, ಕ್ಷೌರಿಕ ಕಾಯಕ, ಎಚ್ಚರಿಕೆ ಕಾಯಕ, ಸ್ಮಶಾನದಲ್ಲಿ ಕಾಯಕ, ಧಾರ್ಮಿಕ ಸಂಸ್ಕಾರದ ಕಾಯಕ, ಮಕ್ಕಳ ಹಾಗೂ ಹಿರಿಯ ಪ್ರಜೆಗಳಿಗಾಗಿ ಪ್ರತಿ ಗ್ರಾಮಗಳಲ್ಲಿ ಶಿಕ್ಷಣ ಕೇಂದ್ರಗಳು ಅಂದರೆ ಸಾಲಿಮಠ ಕಾಯಕ, ಓದಿಸುವ ಮಠಗಳು, ವಿದ್ಯಾರ್ಥಿಗಳಿಗಾಗಿ ಪ್ರಸಾದ ನಿಲಯಗಳು, ವಸತಿ ಕೇಂದ್ರಗಳು, ಚರ್ಮೋದ್ಯೋಗಗಳಿಗಾಗಿ ಸತ್ತ ದನಗಳಿಂದ ಚರ್ಮ ಬೇರ್ಪಡಿಸುವ ಕಾಯಕ, ಚರ್ಮ ಹದಗೊಳಿಸುವ ಕಾಯಕ, ದೋಣಿ ನಡೆಸುವ ಕಾಯಕ, ಹೂಮಾಲೆ ಕಾಯಕ, ಪತ್ರಿಕಾಯಕ, ಬುಟ್ಟಿ ಹೆಣೆಯುವ ಕಾಯಕ,
ವೈದ್ಯ ಕಾಯಕ, ಔಷಧಿ ಕೇಂದ್ರಗಳು, ದವಸಧಾನ್ಯ ಕುಟ್ಟುವ ಕಾಯಕ, ದೋಸೆ ತಯಾರಿಸುವ ಕಾಯಕ, ಓಲೆಗರಿಗಳನ್ನು ಸಂಗ್ರಹಿಸುವ ಕಾಯಕ, ಗ್ರಂಥಾಲಯ ವಾಚನಾಲಯ ಕಾಯಕ, ಗ್ರಾಮ ನ್ಯಾಯ ನಿರ್ಣಯ ಪಂಚರು, ಪ್ರತಿ ಊರಿನಲ್ಲಿ ಆಟದ ಮೈದಾನಗಳು, ಗರಡಿ ಮನೆಗಳು, ಒಂದೇ ಎರಡೇ. ಹೀಗೆ ಅನಂತ ಕಾಯಕಗಳ ಯೋಜನೆ, ಅವುಗಳಿಗಾಗಿ ತರಬೇತಿ ನೀಡುವ ಕೇಂದ್ರಗಳು, ಅನುಭವಿಕ ತರಬೇತಿದಾರರ ನೇಮಿಸುವಿಕೆ ಮುಂತಾದವುಗಳನ್ನು ಜಾರಿಗೆ ತಂದರು. ಇವುಗಳಿಗಾಗಿ ರಾಜ್ಯ ಭಂಡಾರದ ಸಂಪತ್ತನ್ನು ಸರಿಯಾಗಿ ಒದಗಿಸಿಕೊಟ್ಟರು. ಈ ಎಲ್ಲ ಯೋಜನೆಗಳು ಜಾರಿಗೆ ಬಂದುದರಿಂದ ನಿರುದ್ಯೋಗ ಸಮಸ್ಯೆ ನಿವಾರಣೆಯಾಗಿ ರಾಜ್ಯದಾದ್ಯಂತ ಪ್ರಜೆಗಳು ಒಂದಿಲ್ಲ ಒಂದು ಕಾಯಕಗಳಲ್ಲಿ ನಿರತರಾದರು ಮತ್ತು ಸ್ವಾವಲಂಬಿಗಳಾಗತೊಡಗಿದರು. ಜನಪದರು ಹೃದಯ ತುಂಬಿ ಹಾಡು ಮತ್ತು ಲಾವಣಿ ಕಟ್ಟಿ ಹಾಡತೊಡಗಿದರು. ಜನಪದ ಕಲೆ ಹಾಗೂ ಸಂಗೀತಗಳು ಬೆಳೆದವು. ಕಾಯಕವ ಕಲಿಸದುಕ ನಾಯಕನು ಬಸವಯ್ಯ, ಜಿಯ ಹೊಸಮತಕ್ಕೆ ಶಿವಭಕ್ತಿ, ಸಾರುದಕ್ಕೆ ರಾಯಜೀವನದ ಹೊಸನುಡಿಗೆ. ಉಂಡು ತೇಗಿತು ಲೋಕ, ಕೊಂಡಾಡಿ ಕಾಯಕವ, ಕಂಡ ಕಂಡಲ್ಲಿ ದಾಸೋಹ ಕಾಯಕವ, ಕಂಡ ಜೀವನದ ಶಿವಮಾತು. ಬಸವರಾಜ್ಯದ ಸಿರಿಯು, ಬಸವ ಬಡವರ ನಿಧಿಯು, ಬಸವ ಮಳೆಬೆಳೆಯು ನಾಡೊಳಗೆ, ನಿಜದೀಪ ಬಸವನೇ ಸಗ್ಗಸೋಪಾನ. ಜಿಯ ಬಸವನೇ ಶರಣು, ಕಾಯಕವೂ ಶರಣರಿಗೆ, ತಾಯಿ ಬೇರಂತೆ ಶಿವಮತಕ್ಕೆ, ಜಗದೊಳಗೆ ಕಾಯಕವೇ ಕಾಣೋ ಕೈಲಾಸ. ಬಸವನ್ನ ನಿನ್ನೆಸರು, ದೆಸೆದೆಸೆಗೆ ಶಿವಮಂತ್ರ, ಹೊಸಮತಕ್ಕೆ ಮಂತ್ರ ನಿತ್ಯದಲ್ಲಿ, ಒಕ್ಕಲಿಗ ಹೊಸ ಮಂತ್ರ ಬಸವ ಜಪಿಸುವನು. ಈ ರೀತಿಯಾಗಿ ಬಸವಣ್ಣನವರು ಅಭಿವೃದ್ಧಿಪಡಿಸಿದ ಗ್ರಾಮೀಣೋದ್ಯೋಗಗಳು, ಹೊಸದಾಗಿ ರೂಪಿಸಿದ ಗೃಹ ಕೈಗಾರಿಕೆಗಳು, ವಿವಿಧ ಕಾಯಕಗಳಿಂದಾಗಿ ಕಲ್ಯಾಣ ರಾಜ್ಯದಲ್ಲಿಯೇ ಅದ್ಭುತವಾದ ಬದಲಾವಣೆ ಕಾಣತೊಡಗಿತು. ಬಸವಣ್ಣನವರು ಪ್ರಧಾನಮಂತ್ರಿಯಾಗಿ ಮಾಡಿದ ಕಾರ್ಯಗಳಿಂದಾಗಿ ಚಾಲುಕ್ಯ ಸಾಮ್ರಾಜ್ಯದಲ್ಲಿ ಹೊಸ ಸಂಚಲನ ಪ್ರಾರಂಭವಾಯಿತು. ಕೂಡಲಸಂಗನ ರಾಜ್ಯವ ಹಂಚಿಕೊಳ್ಳಿ ನಿಮಗೆಲ್ಲ ಎಂದು ಪ್ರತಿಯೊಂದು ಗ್ರಾಮಗಳಲ್ಲಿ ಸಾಮೂಹಿಕ ಕೃಷಿ ಹಾಗೂ ಸಾಮೂಹಿಕ ದಾಸೋಹ ವ್ಯವಸ್ಥೆ ಅನುಷ್ಠಾನಕ್ಕೆ ತಂದು ಸಹಕಾರ ಜೀವನದ ಅಡಿಪಾಯ ಹಾಕಿದರು. ಕಲ್ಯಾಣ ರಾಜ್ಯ ಸುಖೀ ರಾಜ್ಯವಾದುದು. ಬಸವಣ್ಣನವರ ಕ್ರಿಯಾ ಯೋಜನೆಗಳಿಂದಾಗಿ ಕಲ್ಯಾಣ ರಾಜ್ಯದಲ್ಲಿ ಪ್ರಜೆಗಳು ಸಮತೆ, ಸ್ವಾತಂತ್ರ್ಯ, ಬಂಧುತ್ವ ಮತ್ತು ಮಾನವೀಯತೆಗಳಿಂದ ಬದುಕತೊಡಗಿದರು. ಕಾಯಕದಿಂದಾಗಿ ಸ್ವಾವಲಂಬನೆ, ಸ್ವಾವಲಂಬನೆಯಿಂದ ಸ್ವಾಭಿಮಾನ, ಸ್ವಾಭಿಮಾನದಿಂದ ಸಮೃದ್ಧಿ, ಸಮೃದ್ಧಿಯಿಂದ ನೆಮ್ಮದಿ ಹಾಗೂ ಸಂತೃಪ್ತಿ ಎಲ್ಲರ ಬಾಳಿನಲ್ಲಿ ಒಡಮೂಡತೊಡಗಿತು. ಭಕ್ತಿ ವಿಶೇಷವ ಮಾಡುವಡೆ 10 ಬೆರಳುಗಳುಂಟು, ಹಾಸಿ ದುಡಿದರೆ ತನಗುಂಟು ತನ್ನ ಪ್ರಮಥರಿಗುಂಟು ಎಂಬಂತಹ ಸುಖೀ ರಾಜ್ಯ ನಿಜ ಅರ್ಥದಲ್ಲಿ ಮಾನವ ಕಲ್ಯಾಣದ ರಾಜ್ಯವಾಗಿ ಪರಿವರ್ತನೆಯಾಗತೊಡಗಿತು. ಕಲ್ಯಾಣದಲ್ಲಿ ನೀಡುವವರುಂಟು, ಬೇಡುವವರಿಲ್ಲ, ಅಂದರೆ ಕಾಯಕ ಜೀವಿಗಳುಂಟು. ಭಿಕ್ಷುಕರಿಲ್ಲದ ಸುಭಿಕ್ಷ ದೇಶವಾಯಿತು ಕಲ್ಯಾಣ ನಾಡು. ಇವತ್ತಿನ ಸಂಚಿಕೆಗೆ ಇಲ್ಲಿಗೆ ಮಂಗಳ ಹಾಡೋಣ. ಜಗಜ್ಯೋತಿ ಬಸವಣ್ಣನವರ ಜೀವನ ದರ್ಶನದ ಈ ವಿವರಣೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಎಂದು ನಂಬಿದ್ದೇವೆ. ಮತ್ತೆ ಮುಂದಿನ ಬಾರಿ ಸಿಗೋಣ. ಅಲ್ಲಿಯವರೆಗೂ ಶರಣು ಶರಣಾರ್ಥಿಗಳು.